ಇವತ್ತಿಂದ ನನ್ನ ಮಗನೂ ಸ್ಕೂಲ್ಗೆ ಹೋಗ್ತಾನೆ, ಹಾಗಾಗಿ ನಾನು ಇನ್ನೂ ಬ್ಯುಸಿ. ಇಬ್ಬರನ್ನೂ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಬೆಳಗ್ಗೆ ಎದ್ದಾಗಿಂದ ಅವ್ರು ಸ್ಕೂಲ್ಗೆ ಹೋಗೋವರೆಗೂ ಒಂಥರ ಮಿಷಿನ್ ಥರ ಅನಿಸುತ್ತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಬೇಗ ಎದ್ದು ಇವತ್ತು ಹಾಲು ಹಾಕಿದ್ರು, ಹಾಲನ್ನ ಒಳಗಡೆ ತೊಗೊಂಬಂದು ಫ್ರಿಡ್ಜಲ್ಲಿಟ್ಟೆ ಕಾಯಿಸೋದಕ್ಕೆ. ನೆನ್ನೆದು ಹಾಲು ಸ್ವಲ್ಪ ಇತ್ತು, ಸೊ ಅದು ಖಾಲಿ ಆದಮೇಲೆ ಹೊಸ ಹಾಲು ಕಾಯಿಸೋಣ ಅಂತ ಅದನ್ನು ಹಾಗೆ ಫ್ರಿಡ್ಜಲ್ಲಿಟ್ಟೆ. ಹಾಗೆ ಇವತ್ತು ತಿಂಡಿಗೆ ಪಾಸ್ತಾ ಮಾಡೋಣ ಅಂತ ರಾತ್ರಿನೇ ಎಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ದೆ. ಹಾಗೆ ನಾನು ಪಾಸ್ತಾಗೆ ಬೇಯ್ಲಿಕ್ಕೆ ಇಟ್ಬಿಟ್ಟು ನಾನೊಂದು ಗ್ಲಾಸ್ ಬಿಸಿ ಬಿಸಿ ನೀರನ್ನ ಕುಡಿದೆ. ನಂತರ ಪಾಸ್ತಾ ಕೂಡ ರೆಡಿ ಆಯಿತು. ಅವಳಿಗೆ, ನನ್ನ ಮಗಳಿಗೆ, ನನ್ನ ಮಗನಿಗೆ ಬಾಕ್ಸಿಗೆ ಅಂದ್ಬಿಟ್ಟು ಮಿಲ್ಕ್ ಪಾಸ್ತಾ ಮಾಡಿದೆ. ನಮಗೆಲ್ಲ ಮಸಾಲೆ ಪಾಸ್ತಾ ಮಾಡಿದ್ದೆ. ಮಿಲ್ಕ್ ಪಾಸ್ತಾ ಅವರಿಗೆ ಬಾಕ್ಸಿಗೆಲ್ಲ ಹಾಕಿ ಅವಳಿಗೆ ಸ್ವಲ್ಪ ಅದನ್ನೇ ತಿನ್ನಿಸ್ದೆ. ಟೈಮ್ ಆಗಿತ್ತು, ಅವಳು ಬೇಗ ಬೇಗ ತಿಂತಾ ಇರಲಿಲ್ಲ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ತಿಂಡಿನ ಜೊತೆಗೆ ಒಂದು ಸಪೋಟ ಹಣ್ಣು ಕೊಟ್ಟು ತಿನ್ನಿಸಿ ಅವಳನ್ನ ಸ್ಕೂಲಿಗೆ ಕಳಿಸಿದೆ. ಅವಳನ್ನ ಸ್ಕೂಲಿಗೆ ಕಳಿಸಿ ನನ್ನ ಮಗ ಕೂಡ ಎದ್ದಿದ್ದ. ಅವನು ಎದ್ದಿದ್ದಾನೆ, ಬಟ್ ಆದರೆ ಆಚೆ ಬರ್ತಾಯಿಲ್ಲ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ. ನಾನು ಏನೇನೋ ಪೂಸಿ ಮಾಡಿ ಅವನಿಗೆ ಸಮಾಧಾನ ಮಾಡಿ, ಹಾಗೆ ಇರುತ್ತಮ್ಮ, ಹಿಂಗಿರುತ್ತಮ್ಮ, ನಿನಗೆ ಆಟ ಆಡೋಕ್ಕೆ ಕೊಡ್ತಾರೆ ಅಂತ ಏನೇನೆಲ್ಲ ಹೇಳಿದೆ. ಆದರೂ ನಾನು ಹೋಗಲ್ಲ ಅಂತ ಇದ್ದ. ಹಾಗೆ ಆಟ ಆಡ್ತಾ ಕೈನ ಸ್ವಲ್ಪ ಕಣ್ಣಿಗೆ ಟಚ್ ಮಾಡ್ಕೊಂಡ, ಕಣ್ಣು ನೋವ್ತಾ ಇದೆ ಅಂತ ಇದು ಮಾಡ್ತಿದ್ದ. ಸೊ ಹಾಗಾಗಿ ಅದನ್ನು ಸ್ವಲ್ಪ ನಾನು ಬಾಯಿಂದ ಗಾಳಿನ ಬಟ್ಟೆಲಿ ಗುರ್ವಿ ಅದನ್ನು ಕಣ್ಣಿಗೆ ಬಿಸಿ ಇಟ್ಟರೆ ಸ್ವಲ್ಪ ಒಂದು 2-3 ಸಲ ಇಟ್ಟರೆ ಅದು ಕಡಿಮೆ ಆಗುತ್ತೆ. ನಾನು ಯೂಶ್ವಲಾಗಿ ಯಾವಾಗಲೂ ಅವ್ರ ಕಣ್ಣೇನಾದರೂ ಸ್ವಲ್ಪ ಕೈಯಲ್ಲಿ ಟಚ್ ಮಾಡ್ಕೊಂಡು ಅಥವಾ ಏನೋ ಬಿದ್ದು ಆ ಥರ ಮಾಡಿಕೊಂಡ್ರೆ ನಾನು ಅದೇ ಥರ ಮಾಡ್ತೀನಿ. ಅದಾದಮೇಲೆ ಏನೋ ಪೂಸಿ ಮಾಡಿ ಕರ್ಕೊಂಬಂದು ಅವನಿಗೆ ನಾನು ಸಪೋಟ ಮತ್ತು ಬನಾನ ಹಾಕಿ ಸ್ಮೂತಿ ಥರ ಮಾಡಿದ್ದೆ ಬೆಳಗ್ಗೆ ತಿನ್ನೋದಕ್ಕೆ. ಅವನಿಗೆ ತಿನ್ನಿಸಿ ಆಮೇಲೆ ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ರೆಡಿ ಮಾಡಿದೆ. ನಾನು ರೆಡಿ ಆದ ಹಂಗೂ ಹಿಂಗೂ ಅವನಿಗೆ ರೆಡಿ ಮಾಡಿದ್ದು ಬೇಡ. ನಾನು ಒಂದು ಹಾಕಿದ್ರೆ ಇನ್ನೊಂದು ಕಡೆ ಓಡೋಗ್ತಾನೆ, ಒಂದು ಶೂ ಹಾಕಿದ್ರೆ ಇನ್ನೊಂದು ಶೂ ಇಟ್ಕೊಂಡು ಆ ಕಡೆ ಓಡೋಗ್ತಾನೆ. ಆ ಥರ ಮಾಡಿ ಕೊನೆಗೂ ರೆಡಿ ಮಾಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಬಂದಮೇಲೆ ಹೋಗಲ್ಲ ಅಂತ ಗಟ್ಟಿಯಾಗಿ ಇಟ್ಕೊತಾ ಇದ್ದ. ಹಾಗಾಗಿ ನಾನು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಒಳಗಡೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಟೀಚರ್ ಏನೇನೋ ಮಾಡಿ ಆಮಾರಿಸಿದ್ರು ಅವನ್ನ. ಹೋಗಿ ನೀವು ಅಂತಂದರು. ಅವನಿಗೆ ಗೊತ್ತಿಲ್ಲದೆ ಇರೋ ಥರ ನಾನು ಬಂದಮೇಲೆ ನಾನು ಇಮ್ಮಿಡಿಯೇಟ್ ನೋಡಿ ಅಳೋದಕ್ಕೆ ಸ್ಟಾರ್ಟ್ ಆದ. ನಾನು ಆಗೂ ಆಚೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದೆ, ಒಂದು 1/4 ಗಂಟೆ ವೆಯ್ಟ್ ಮಾಡಿದೆ. ಸೊ ಆಮೇಲೆ ಸ್ವಲ್ಪ ಸಮಾಧಾನ ಆದ. ಸೊ ಅವನಿಗೆ ಗೊತ್ತಾಗ್ದಂಗೆ ಬಂದೆ. ಆಮೇಲೆ ಹೋಗಿ ಮತ್ತೆ ಮನೆಗೆ ಕರ್ಕೊಂಬಂದೆ. ನೋಡಿ, ಮನೆಗೆ ಕರ್ಕೊಂಬಂದ್ಮೇಲೆ ಮತ್ತೆ ಅವ್ನು ಚೇಷ್ಟೆ ಸ್ಟಾರ್ಟ್ ಮಾಡ್ದೆ. ಆದಮೇಲೆ ಇವತ್ತು ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸೊಪ್ಪನ್ನ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಇಟ್ಟೆ. ಅದ್ರ ಮೇಲೆ ಸ್ವಲ್ಪ ರಾಗಿ ಹಿಟ್ಟನ್ನ ಈ ಥರ ಸ್ಪ್ರೆಡ್ ಮಾಡಿ ಇಟ್ಟರೆ ಅದರಲ್ಲಿ ಏನಾದರೂ ಸಣ್ಣ ಹುಳಗಳಿದ್ದರೆ ಒಂದು 2 ನಿಮಿಷ ಬಿಡಬೇಕು. ರಾಗಿ ಹಿಟ್ಟನ್ನ ಥರ ಸ್ಪ್ರೆಡ್ ಮಾಡಿ ಆಮೇಲೆ ಈ ಥರ ಒದ್ರಿದ್ರೆ ಅದರಲ್ಲಿ ಏನಾದರೂ ಸಣ್ಣ ಹುಳಗಳಿದ್ದರೆ ಆ ರಾಗಿ ಹಿಟ್ಟಲ್ಲಿ ಕೆಳಗಡೆ ಬೀಳುತ್ತೆ. ನಾನು ಪ್ರತಿ ಟೈಮು ಸೊಪ್ಪನ್ನ ಈ ಥರನೇ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದು. ಇದಾದಮೇಲೆ ತೊಳ್ಕೊಂಡು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊತೀನಿ. ಇವತ್ತಿನ ಮಿನಿ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಆಲ್.